ಇಡೀ ವಿರುದ್ಧ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದ ನೇತೃತ್ವದಲ್ಲಿ ಹೆಚ್ಚು ಕಡಿಮೆ ಮುಖ್ಯಮಂತ್ರಿಗಳೇ ಇದ್ದಿದ್ದರಿಂದ ಗಾಂಧಿ ಪ್ರತಿಮೆ ಬಳಿ ಬೆಳಗ್ಗೆ ಒಂದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು, ಮಂತ್ರಿಗಳು ಎಲ್ಲ. ಆದರೆ ಇದಕ್ಕೆ ಕಾರಣ ಆ ಕಲ್ಲೇಶ್ ಎಂಬ ವ್ಯಕ್ತಿ, ನಿಗಮದ ಯಾವುದೋ ಎಸ್ ಟಿ ಬೋರ್ಡ್ನ ಮಾಜಿ ನಿರ್ದೇಶಕನೋ ಏನೋ ವಾಟ್ ಎವರ್ ಇಟ್ ಇಸ್, ಅವ್ರು ಯಾರೋ ಅವ್ರು ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನಲ್ಲಿ ದೂರು ಕೊಟ್ಟಿರೋದು ಸಿ ಎಮ್ ಹೆಸರೇಳು, ಡಿ ಸಿ ಎಮ್ ಹೆಸರೇಳು ಅಂತ ಹೇಳ್ತಿದ್ದಾರೆ ಅವರು ಅನ್ನೋದನ್ನು ಆಧಾರ ಮಾಡಿಕೊಂಡು. ನನಗೆ ಗೊತ್ತಿಲ್ಲ ಈ ರಾಜ್ಯ ಸರ್ಕಾರಕ್ಕೆ ಯಾರು ಅಡ್ವೈಸ್ ಕೊಡ್ತಿದ್ದಾರೆ ಬಿಡ್ತಿದ್ದಾರೆ ಅಂತ. ಭಾಳ ಕೆಟ್ಟ ದುಷ್ಟ ಕಚಡ ಪರಂಪರೆಗೆ ಪ್ರಾರಂಭ ಮಾಡ್ಕೊಂಡಿದ್ದೀರಿ ಇವತ್ತು. ನಿಮ್ಮ ಪ್ರತಿಭಟನೆ ರಾಂಗ್ ಅಲ್ಲ ಇಡಿ ಮೇಲೆ. ಹಿಂದೆ ಐ ಟಿ ಮೇಲೂ ಹೋಗಿ ಮಾಡಿದ್ರಿ ನೀವು, ಕುಮಾರಸ್ವಾಮಿ ಎಲ್ಲ ಹೋಗಿ ಅಲ್ಲೆಲ್ಲ ಐ ಟಿ ಆಫೀಸ್ ಹತ್ರ ಮಾಡಿದ್ರಿ ಡಿ ಕೆ ಶಿವಕುಮಾರ್ ಮೇಲೆ. ಆದಾಗ ಪ್ರತಿಭಟನೆ ರಾಂಗ್ ಅಲ್ಲ. ಏಕಪಕ್ಷೀಯವಾಗಿ ದಬ್ಬಾಳಿಕೆ ವಿಷಪೂರಿತವಾಗಿ ಒಂದು ಸಂಸ್ಥೆ ಕೆಲಸ ಮಾಡ್ತಿದೆ ಅಂತ ತಪ್ಪಲ್ಲ ಅದು. ಆದರೆ ಸಸ್ಪೆಂಡ್ ಆಗಿರೋ ಆಫೀಸರು ನೀವೇ ಸಸ್ಪೆಂಡ್ ಮಾಡಿರೋದು ಇದೇ ವಿಚಾರದಲ್ಲಿ. ಸಿ ಎಮ್ ಎ ಸಸ್ಪೆಂಡ್ ಆಗಿರೋ ಆಫೀಸರ್ನ ನೀವೇ ಸಸ್ಪೆಂಡ್ ಮಾಡಿ ನೀವೇ ಆ ವ್ಯಕ್ತಿ ಹೇಳಿಕೆಯ ಆಧಾರದಲ್ಲಿ ಬಂದಿರೋ ದೂರು ಹಿಡ್ಕೊಂಡು ಹೆಂಗೆ ಪ್ರೊಟೆಸ್ಟ್ ಮಾಡೋಕ್ಕೆ ಹೋಗ್ತೀರಿ? ಇಡೀ ಮೇಲೆ ಮಾಡ್ಬೋದಾಗಿತ್ತು, ನಾಟ್ ಆನ್ ದಿ ಬೇಸಿಸ್ ಆಫ್ ದಿಸ್ ಫೆಲೋ. ನನ್ನ ಪ್ರಕಾರ ಐ ಡೋಂಟ್ ನೋ ನಿಮ್ಗೆ ಯಾರು ಅಡ್ವೈಸ್ ಮಾಡ್ತಿದ್ದಾರೋ ಬಿಡ್ತಿದ್ದಾರೋ ಗೊತ್ತಿಲ್ಲ. ಬೆಂಗಳೂರನ್ನ 5 ವಿಭಾಗಗಳಾಗಿ ಮಾಡುವ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕವನ್ನು ವಿಧಾನಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಂಡಿಸಿದ್ದಾರೆ. ಬಿಜೆಪಿ ಇದಕ್ಕೆ ಬೆಂಬಲ ಇಲ್ಲ ಅಂತ ಆರ್ ಅಶೋಕ್ ಅವರು ಹೇಳಿದ್ದಾರೆ. ಮತ್ತೊಂದು ಕಡೆ ವಿಧಾನಸಭೆಯಲ್ಲಿ 8573.72 ಕೋಟಿ ರೂಪಾಯಿಯ ಪೂರಕ ಅಂದಾಜನ್ನು ಮಂಡನೆ ಮಾಡಲಾಗಿದೆ. ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕ ಟೆಕ್ಕಿಗಳಿಗೆ 14 ಗಂಟೆ ಕೆಲಸ ಮಾಡಿಸುವ ಪ್ರಸ್ತಾಪನ ಮುಂದೆ ಇಲ್ಲ ಅಂತ ಸರ್ಕಾರ ಹೇಳಿದೆ. ಈ ಮಧ್ಯೆ ರೈತರ ಸಾಲ ಮನ್ನಾ ಮಾಡೋ ಪ್ರಸ್ತಾಪ ಇಲ್ಲ ಅಂತ ಸಚಿವ ರಾಜಣ್ಣ ಹೇಳಿಕೊಂಡಿದ್ದಾರೆ. ಏನು ಇದು 14 ತಾಸು ಕೆಲಸ ಮಾಡಿಸ್ತೀವಿ ಅಂತ